ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಫಸ್ಟ್ ಯಾವ ಊನೋ ಗೇಮ್ ನೋಡಿಲ್ಲ, ಅದ್ ನೋಡ್ಕೊ ಬನ್ನಿ. ಸೆಕೆಂಡ್ ಇದು ನೋಡಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಗೇಮ್. ಏನ್ ಮಸ್ತ್ ಆಗಿದೆ ಗೊತ್ತಾ ಗಾಯ್ಸ್ ಇದು. ನನಗೆ ಗೊತ್ತಿರೋ ಪ್ರಕಾರ ನಿಮ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನೀವು ಇದನ್ನ ಆಡಿರ್ತೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಈ ತರ ಗೇಮ್ಸ್ ತುಂಬಾ ಆಡಿದ್ದೀನಿ. ಸೊ ಈ ತರ ಗೇಮ್ಸ್ ಈಗಿನ ಮಕ್ಕಳಿಗೆ ಇನ್ನೂ ಚೆನ್ನಾಗಿರ್ತದೆ. ಯಾಕಂದ್ರೆ ಇದರಲ್ಲಿ ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ. ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಿಸ್ನೆಸ್ ಕಲಿಬೇಕು, ಬಿಸ್ನೆಸ್ ಕಲಿಸ್ಬೇಕು ಅಂತ ಹೇಳಿದ್ರೆ ಈ ತರ ಗೇಮ್ಸ್ ಅವ್ರ ಹತ್ರ ಆಡಿಸಿ ಕಲಿಸ್ಬೋದು. ನೀವು ಈಗಲೇ ಇಂಪ್ರೂವ್ ಮಾಡ್ಕೋತಾರೆ. ಇದು ಹೆಂಗೆ ಏನು ಆಡೋದು ಅಂತ ತೋರಿಸ್ತೀರಿ. ಸೊ ಈ ತರ ತುಂಬಾ ತರ ಬಾಕ್ಸ್ ಗಳು ಬರುತ್ತೆ. ಇದನ್ನೇ ತಗೋಬೇಕಂತ ಏನೋ ಇದಿಲ್ಲ. ಬಟ್ ಇದು ಇಂಟರ್ನ್ಯಾಷನಲ್ ಗೇಮ್ ತುಂಬಾನೇ ಚೆನ್ನಾಗಿದೆ ಗೈಸ್. ಅಂದ್ರೆ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋ ತರ ಇದು. ಇದ್ರಲ್ಲಿ ಏನೇನೋ ಸಿಗುತ್ತೆ, ಇದು ತೋರಿಸ್ತೀರಿ. ಏನಿರುತ್ತೆ ಓಪನ್ ಮಾಡು. ಕಾಣಿಸ್ತಿದ್ಯಾ ನಿಮ್ಗೆ? ನಾನು ಓಪನ್ ಮಾಡ್ತಾ ಇದೀನಿ. ಇದು ಪ್ರೈಸ್ ನಿಮ್ಗೆ 400 300 ಎಷ್ಟು ಆಗುತ್ತೆ. ಸೊ ಇಲ್ಲಿ ಒಂದು ಬುಕ್ ಇದೆ, ಬಿಸ್ನೆಸ್ ಬುಕ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬರ್ದಿದೆ. ಇದು ಬುಕ್ ಅಲ್ಲ ಆಕ್ಚುಲಿ, ಇದೇ ಕೆಳಗಡೆನೆ ತೋರ್ಸಿ. ಯಾಕಂದ್ರೆ ನಾನು ಕೆಳಗಡೆಗೆ ಇದೇ ನಿಮ್ ಗೇಮ್. ಯಾವ ಕಡೆ ಇದು ಓಪನ್? ಆ ಕಡೆನೆ ಅನ್ಸುತ್ತೆ, ಆ ಕಡೆನೆ. ಸೊ ಹಿಂಗೆ ಇದೇ ನಿಮ್ ಗೇಮ್. ನೀವು ಇಲ್ಲೇ ಟ್ರಾವೆಲ್ ಮಾಡಬೇಕು. ಈ ಬಿಸ್ನೆಸ್ ಮಾಡೋ ಟೈಮಲ್ಲಿ ಇಲ್ಲಿ ಟ್ರಾವೆಲ್ ಮಾಡಬೇಕು. ನೋಡಿ ಗಾಯ್ಸ್, ಎಲ್ಲ ಇಂಟರ್ನ್ಯಾಷನಲ್ದು ಇದೈತೆ. ಜೈಲ್ ಐತೆ, ಮತ್ತೆ ಇಂಟರ್ನ್ಯಾಷನಲ್ ಪ್ಲೇಸಸ್ ಇದೆ. ಜೈಲ್ ಇಂಟರ್ನ್ಯಾಷನಲ್ ಪ್ಲೇಸ್ ಅಲ್ಲ, ಇಂಟರ್ನ್ಯಾಷನಲ್ ಪ್ಲೇಸಸ್ ಎಲ್ಲ ಇದೆ. ಇದು ಒಂದು ಪಾರ್ಟ್. ಎಲ್ಲ ಕಾರ್ನರ್ ಅಲ್ಲೂ ಕೂಡ ಒಂದೊಂದು ಒಂದು ಲಾಭ ಬರೋದು, ಒಂದು ನಷ್ಟ ಬರೋದು ಇದೆ. ಸೊ ಆತರ ಡಿಸೈನ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೇಮ್ ಇದು ಹೆಂಗ್ ಗೊತ್ತಾ, ನಾವು ಲೂಡೋ ಆಡಿರ್ತೀರಲ್ಲ, ಸೊ ಆ ತರ ಲೂಡೋ ತರ ಡೈಸ್ ಹಾಕ್ಬಿಟ್ಟು ನಮ್ಮ ಹತ್ರ 4 ಕಾಯಿನ್ಸ್ ಇರ್ತದೆ. ಆ ಕಾಯಿನ್ಸ್ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಈ ತರ ಅದೇನ್ ತೆಗಿಬೇಡ ಬಿಡು, ತೋರಿಸ್ತೀನಿ. ಡೈಸ್ ಈ ತರ ಡೈಸ್ ಇರುತ್ತೆ, ಡೈಸ್ ಹಾಕ್ಬೇಕು. ನಮ್ಮ ಹತ್ರ ಈ ತರ ಕಾಯಿನ್ಸ್ ಇರ್ತದೆ. ಹಿಂಗ್ ಇಟ್ಕೊಂಡು ಹಿಂಗ್ ಆಡ್ಬೇಕು ನಾವು ಕಾಯಿನ್ಸ್. ಹಿಂಗೆ 4 ಜನ ಆಡ್ಬೋದು. 2 ಪ್ಲೇಯರ್ಸ್ ಅಂದ್ರೆ 2 ಕಾಯಿನ್ಸ್, 4 ಪ್ಲೇಯರ್ಸ್ ಅಂದ್ರೆ 4 ಕಾಯಿನ್ಸ್. ಇದರಲ್ಲಿ 4 ಪ್ಲೇಯರ್ಸ್ ಅಷ್ಟೇ ಆಡ್ಬೋದು. ಇನ್ನ ಒಬ್ರು ಬ್ಯಾಂಕಿಂಗ್ ತರ ಮಾಡ್ಬೋದು. ಸೊ ಒಟ್ಟು 5 ಜನ ಆಡ್ಬೋದು. ಇಲ್ಲಿ ಬ್ಯಾಂಕಿಂಗ್ ಸಿಸ್ಟಮು ಇದೆ. ಇಲ್ಲಿ ನೋಡಿ, ಇಲ್ಲಿ ದುಡ್ಡಿದೆ. ಸೊ ಇದು ತೋರಿಸ್ತೀನಿ ಹಿಂಗೆ ಏನು ಅಂತ. ಇದೆಲ್ಲ ದುಡ್ಡು, ಎಲ್ಲ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ. $5,000, ಇದು $10,000, ಮತ್ತೆ ಇದು $500. ಸೊ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಕರೆನ್ಸಿ ಇದೆ. $1,000, $50, $100 ಎಲ್ಲ ಇದೆ. ಸೊ ಈ ಕರೆನ್ಸಿನ ಈಕ್ವಲಿ ಡಿವೈಡ್ ಮಾಡ್ತಾರೆ ನಂಬರ್ ಆಫ್ ಪ್ಲೇಯರ್ಸ್ಗೆ. ಇಲ್ಲಿ 4 ಮೆಂಬರ್ಸ್ ಆಡ್ಬೋದು. ಸೊ 4 ಮೆಂಬರ್ಸ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋ ಪ್ರಕಾರ ಇದು ಅಮೌಂಟು ಡಿವೈಡ್ ಆಗುತ್ತೆ. ಸೊ ಕೈಯಲ್ಲಿ ಈ ಅಮೌಂಟ್ ಇಟ್ಕೊಂಡು ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಗೇಮ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ಯಾವ ಪ್ಲೇಸ್ ಮೇಲೆ ಲ್ಯಾಂಡ್ ಆಗ್ತಾರೋ ಆ ಪ್ಲೇಸ್ನ ಅವ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಅದ್ರ ಮೇಲೆ ಒಂದು ರೇಟ್ ಇರುತ್ತೆ. ಆ ರೇಟ್ ಪ್ರಕಾರ ಪರ್ಚೇಸ್ ಮಾಡಬಹುದು. ಇವಾಗ ನಾನು ಡೈಸ್ ಎಷ್ಟಾಗ್ತೆ? 9. ಇವಾಗ ಹೆಂಗ್ ಗೊತ್ತಾ ಗೈಸ್, ಇವಾಗ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಕಾಂಪಿಟೇಷನ್ ಇದ್ರೆ, ಈ ಡೈಸ್ ಹಾಕೋ ಟೈಮಲ್ಲಿ ಯಾರು ಹೈಯೆಸ್ಟ್ ನಂಬರ್ ಹಾಕಿರ್ತಾರೋ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇವರು 9 ಹಾಕಿದಾರೆ. ಸೊ ಇವಾಗ ನಾನು ಹಾಕ್ತೀನಿ. ನೀನ್ ಫಸ್ಟ್, ನಾನು ಫಸ್ಟ್ ಅನ್ನೋ ನಂದು 4. ಸೊ ಅಬ್ವಿಯಸ್ಲಿ ಅವಳು ಜಾಸ್ತಿ ಹಾಕಿದ್ರೆ ಇವಾಗ ಅವಳು ಆಡ್ತಾಳೆ. ನಂದು ಯೆಲ್ಲೋ ಕಲರ್. ಇವಾಗ ಆಡು. ಇದು ಯಾರು ಫಸ್ಟ್ ಅನ್ನಕ್ಕೆ. ಸೊ ಇವಾಗ ಹಾಕ್ತಾಳೆ ಅವಳು ಯೆಲ್ಲೋ ಕಲರ್ 6. ಈಗ ನಂದು ಯೆಲ್ಲೋ ಕಲರು. ಅದಕ್ಕೆ 1 2 3 4 5 6 ಇರಾನ್ ಅಲ್ಲಿ ಇದೀನಿ ಈಗ ನಾನು. ಇರಾನ್ ಎಷ್ಟು ಇಲ್ಲೇ ಹಾಕಿರ್ತಾರೆ ಎಷ್ಟು ಇದು ರೇಟು ಅಂತ. ಇದನ್ನ ಬೈ ಮಾಡ್ಬೇಕಂದ್ರೆ $2,500. ಇವಾಗ ನನ್ನ ಹತ್ರ $2,500 ನನ್ನ ಹತ್ರ ಇರುತ್ತೆ ಕ್ಯಾಶ್. ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿರ್ತಾರಲ್ಲ. ಸೊ ನಾನು ಇವಾಗ $2,500 ಬ್ಯಾಂಕ್ಗೆ ಕೊಟ್ಬಿಟ್ಟು ನಾನು ಇದನ್ನ ಬೈ ಮಾಡ್ತೀನಿ. ಇದನ್ನ ಈ ಪ್ರಾಪರ್ಟಿನ ಬೈ ಮಾಡಿದಾಗ ನನಗೆ ಒಂದು ಕಾರ್ಡ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ. ಸೊ ಇವಾಗ ಈ ಪ್ರಾಪರ್ಟಿ ಇದು ನಂದು. ಇಲ್ಲಿ ಬರೋರ್ಗೆಲ್ಲ ಇವಾಗ ಇವನು 6 ಆಗ್ತಾನೆ ಅನ್ಕೊಳ್ಳಿ. 6 5 ಇದು 6 ಹಾಕ್ದಾಗ ಅವ್ನು ಇಲ್ಲಿ ಬಂದ ಅನ್ಕೊಳ್ಳಿ. ಅವಾಗ ಅವನು ಫಸ್ಟ್ ಪರ್ಚೇಸ್ ಮಾಡೋದು ಹೇಳು. ಇವಾಗ ನಾನು ಇದನ್ನ $2,500 ಕೊಟ್ಬಿಟ್ಟು $2,500 ಬ್ಯಾಂಕ್ ಹತ್ರ ನಾನು ಪರ್ಚೇಸ್ ಮಾಡಿದ್ರೆ ನನಗೆ ಈ ತರ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಅಲ್ಲಿ ನೋಡಿ, ರೆಂಟ್ ಪೇ ಮಾಡೋದಾದ್ರೆ ಎಷ್ಟು, ಸೈಟ್ ಮಾತ್ರ ಅಂದ್ರೆ ಬರೀ ಇಲ್ಲಿ ಸೈಟ್ ಮಾತ್ರ ಇರೋದಾದ್ರೆ ನಾನು $300 ಅವ್ರ ಹತ್ರ ತಗೋಬೇಕು.
ಮತ್ತೆ ಏನಾದ್ರೂ ನಾನು ಇದ್ರಲ್ಲಿ ಮನೆಗಳು ಇದೆ ಗೈಸ್, ಅಕಸ್ಮಾತ್ ನಾನು ಇವಾಗ ಇಲ್ಲಿ ಬಂದಿದ್ದೀನಿ, ಮತ್ತೆ ಇದು ಬಂದಾಗ ವಾಪಸ್ ಬಂದ್ಬಿಟ್ಟು ಮತ್ತೆ ನಾನು ಏನಾದ್ರು ನಂದೇ ಪ್ಲೇಸ್ ಇದು, ನನ್ನ ಪ್ಲೇಸ್ಗೆ ಏನಾದ್ರು ಬಂದ್ರೆ ನಾನು ಅಲ್ಲಿ ಬೇಕಾದ್ರೆ ಹೋಟ್ಲ್ ಒಂದು ಮಾಡ್ಕೋಬಹುದು. ಹೋಟ್ಲ್ ಮಾಡ್ಕೊಂಡ್ರೆ ನೋಡಿ ಇದ್ರಲ್ಲಿ ಹೋಟೆಲ್ ಎಲ್ಲ ಆಯ್ತಾ ಒಂದೊಂದು, ಅಂದ್ರೆ ನಂದು ಯೆಲ್ಲೋ ಕಲರ್ ಅಂದ್ರೆ ಯೆಲ್ಲೋ ಕಲರ್ದು ನಾನು ಇದು ತಗೋಬೇಕು. ಅಲ್ಲಿ ಇನ್ ಕೇಸ್ ಏನಾದ್ರು ಇವನು ಇಲ್ಲಿ ಬಂದ್ರೆ ಅವಾಗ ನಾನು ಒಂದ್ ಮನೆ ಕಟ್ಟಿದ್ರೆ ನಾನು $1,300 ತಗೋಬೇಕು ಅವನ ಹತ್ರ. ಆಮೇಲೆ 2 ಮನೆ ಕಟ್ಟಿದ್ರೆ 2,600, 3 ಕಟ್ಟಿದ್ರೆ 3,900 ಆ ತರ. ಏನು ನನ್ನ ಹತ್ರ ಇವಾಗ ಕಾಸು ಇಲ್ಲ, ಏನು ಇಲ್ಲ, ಅದೇ ಎಲ್ಲ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದೀನಿ. ಬಟ್ ನನ್ನ ಹತ್ರ ಏನು ಕಾಸಿಲ್ಲ ಅಂದ್ರೆ ಬೇಕಾದ್ರೆ ನಾವ್ ಇದನ್ನ ಏನಂತಾರ, ಅದನ್ನ ಮಾರ್ಟ್ಗೇಜ್ ವ್ಯಾಲ್ಯೂಗೆ ಬೇಕಾದ್ರೆ ಬ್ಯಾಂಕ್ ಹತ್ರ ಅಡ ಇಡ್ಬೋದು. ಅದನ್ನ ಬೇಕಾದ್ರೆ ಬೇರೆಯವರು ತಗೋತಾರೆ, ಆಪೋನೆಂಟ್. ಮತ್ತೆ ನೆಕ್ಸ್ಟ್ ಆತರ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಈ ಬಿಸ್ನೆಸ್ ಗೇಮು ಆಡಿ. ಮತ್ತೆ ಅದು ಪಾಸ್ಪೋರ್ಟ್ ಕೊಡು, ಪಾಸ್ಪೋರ್ಟ್ ಮತ್ತೆ ಇನ್ನೊಂದು ಏನದು ಗೈಸ್ ಎಲ್ಲ ಇವಾಗ ಇದು ಒಂಥರ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದಿರಲ್ಲ, ಅದಕ್ಕೆ ಪಾಸ್ಪೋರ್ಟು ಮತ್ತೆ ವರ್ಲ್ಡ್ ಬ್ಯಾಂಕ್ ಅಂತ. ವರ್ಲ್ಡ್ ಬ್ಯಾಂಕ್ ಅಂದ್ರೆ ಇವಾಗ ಇನ್ ಕೇಸ್ ನಮ್ಮ ಹತ್ರ ಕಾಸಿಲ್ಲ ಅಂದ್ರೆ ನಾವ್ ಇಲ್ಲಿ ಬೇಕಾದ್ರೆ ಕಾರ್ಡ್ ಉಜ್ಬಿಟ್ಟು, ಅಂದ್ರೆ ಒಂದ್ಕಿತ್ತಾಗೆ $2,000 ತಾನೆ, ಒನ್ ಟೈಮ್ಗೆ $2,000 ಅಷ್ಟೇ ಸ್ವೈಪ್ ಮಾಡಕ್ ಆಗೋದು ಗೈಸ್. ಒಳ್ಳೆ ಕ್ರೆಡಿಟ್ ಕಾರ್ಡ್ ತಾನೆ ಇದು, ಕ್ರೆಡಿಟ್ ಕಾರ್ಡ್ ಗೈಸ್. ನಮ್ಗೆ ಏನಾದ್ರು ಕಾಸಿಲ್ಲ, ಇಲ್ಲ ಏನಾದ್ರು ಬೈ ಮಾಡ್ಬೇಕು, ಇಲ್ಲ ಏನೋ ಎಮರ್ಜೆನ್ಸಿ ಇದೆ ಅಂದಾಗ ನಾವ್ ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ ಅಲ್ಲೇ ಕೊಟ್ಟಿರ್ತಾರೆ, ಎಲ್ಲಾನು ನೀವು ಯೂಸ್ ಮಾಡ್ಕೋಬಹುದು. ಏನೇನಿದೆ ಅದ್ರಲ್ಲಿ ಎಲ್ಲ ತೋರಿಸ್ಬಿಡೋದು, ಅದು ಅದ್ರಲ್ಲಿ ಏನೇನಿದೆ ಅಂತ ತೋರಿಸ್ಬಿಡು. ಆ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ತೋರಿಸ್ಬಿಡು ಗೈಸ್. ಇವಾಗ ಬಾಕ್ಸ್ ಅಲ್ಲಿ ನಿಮ್ಗೆ ಒಂದು ಈ ತರ ಕಾರ್ಡ್ ಬರುತ್ತೆ, ಮತ್ತೆ ಈ ತರ 4 ಬರುತ್ತೆ, 4 ಜನ ಆಡೋದಕ್ಕೆ, 4 ಜನ ಆಡೋದಕ್ಕೆ ಬರುತ್ತೆ. ಮತ್ತೆ ಡೈಸು ಮತ್ತೆ ಹೋಟೆಲ್ಲು ಇದೆಲ್ಲ ಬರುತ್ತೆ. ಮತ್ತೆ ನೋಡಿ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡೋದಿಕ್ಕೆ, 4 ಜನಗೂ ಶೇರ್ ಮಾಡೋದಿಕ್ಕೆ ಡಾಲರ್ಸ್ ಇರುತ್ತೆ ನೋಡಿ, ಅಷ್ಟು ಇರುತ್ತೆ. ಬ್ಯಾಂಕ್ ಅವ್ರು ಇರ್ತಾರಲ್ಲ, ಬ್ಯಾಂಕ್ ಅವರು ಮ್ಯಾನೇಜ್ ಮಾಡಿ ನಿಮ್ಗೆಲ್ಲಾನು ಕೊಡ್ತಾರೆ ನೋಡಿ. ಎಲ್ಲದ್ರದ್ದು ಪೆಟ್ರೋಲ್ ಬಂಕು ಮತ್ತೆ ಆಸ್ಟ್ರೇಲಿಯಾ, ಮಲೇಷಿಯಾ ಎಲ್ಲ ತರ ಕಾರ್ಡ್ ಇದೆ. ಯಾರ್ಯಾರು ಅದನ್ನ ಬೈ ಮಾಡ್ತಾರೆ ಅದು ಅವ್ರಿಗೆ ಹೋಗುತ್ತೆ ಗೈಸ್. ಆ ತರ ನೀವ್ ಇನ್ನೂ ಬೇಕಾದ್ರೆ, ನಿಮ್ಗೆ ಇನ್ನೂ ಇದ್ದಾಗ ಬೇಕಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾವು ಹೇಳ್ತೀರಿ. ಇಲ್ಲಾಂದ್ರೆ ನೀವು ಇನ್ಸ್ಟ್ರಕ್ಷನ್ ಓದ್ಕೊಂಡು ಇದ್ ಮಾಡ್ಬೋದು. ನಾವ್ ಯಾಕೆ ಈ ವಿಡಿಯೋ ಮಾಡಿದಂದ್ರೆ ತುಂಬಾ ಚೆನ್ನಾಗಿದೆ, ಎಲ್ಲರೂ ಆಡ್ರಿ ಬಿಸ್ನೆಸ್ ಗೇಮು ತಗೊಂಬಂದು. ತುಂಬಾ ಜನ ಇರೋವಾಗ ಆಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇನ್ ಕೇಸ್ ಏನಾದ್ರು ನಿಮ್ ಹತ್ರ ಈ ತರ 3 ಕಾರ್ಡ್ ಕಲರ್ ಒಂದೇ ಕಲರ್ ಇತ್ತಂದ್ರೆ, ಒಂದೇ ಕಲರ್ ಆದ್ರೆ ಈ ತರ ಎಲ್ಲೋ, ಮತ್ತೆ ನೀವು ಒಂದೇ ಕಲರ್ ಕಾರ್ಡ್ ಬೈ ಮಾಡಿದ್ರೆ, ಸೊ ಇದು ನೋಡಿ, ಇದು ಎಲ್ಲೋ ಇದು ಗ್ರೀನ್, ಸೊ ಡಿಫ್ರೆನ್ಶಿಯೇಟ್ ಹೆಂಗಾಗುತ್ತೆ. ಸೊ ಈ ತರ ಪ್ಲೇಸಸ್ 3 ಕಲರ್ ಇಲ್ಲಿ ಪ್ಲೇಸಸ್ ಬಂದಿರೋ ಜಾಗದಲ್ಲಿ 3 ಕಲರಲ್ಲೂ ಎಲ್ಲೋ ಕಲರ್ ಇದ್ರೆ, ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ನೀವು ನಿಮ್ ಪ್ರಾಪರ್ಟಿ ಮೇಲೆ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ರೆಂಟ್ ಡಬಲ್ ಚಾರ್ಜ್ ಮಾಡ್ಬೋದು. ಅದನ್ನ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನಕ್ಕೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಣಿಸುತ್ತಾ? ಇಫ್ ಪ್ಲೇಯರ್ ಓನ್ಸ್ 3 sides ಆಫ್ ಎನಿ ಕಲರ್ ಗ್ರೂಪ್, ದ ರೆಂಟ್ ಈಸ್ ಡಬಲ್ಡ್ ಆನ್ ಅನ್ಇಂಪ್ರೂವ್ಡ್ ಸೈಟ್ಸ್ ಇನ್ ದ ಗ್ರೂಪ್. ಸೊ ಸೈಟ್ಸ್ ಮೇಲೆ ನೀವು ಡಬಲ್ ಚಾರ್ಜ್ ಮಾಡೋದು. ಫಾರ್ ಎಕ್ಸಾಂಪಲ್ ಕೆನಡಾ ಮೇಲೆ ಯಾರಾದರೂ ಬಂದ್ರು ಅನ್ಕೊಳ್ಳಿ, ಅವಾಗ ನಿಮ್ಮ ಹತ್ರ ಆಲ್ರೆಡಿ USA, ಆಸ್ಟ್ರೇಲಿಯಾ ಇದ್ರೆ, ಸೊ ಕೆನಡಾ ಮೇಲೆ ಬಂದ್ರೆ ನೀವು ಅವಾಗ ಅವ್ರು ನಿಮ್ಮ ಸೈಟ್ ಮೇಲೆ $400 ನೀವು $400 ತಗೋಬೇಕು. ಅಂತ ಜಾಗದಲ್ಲಿ $800 ತಗೋಬಹುದು. ಸೊ ಇದೊಂದು ಅಡ್ವಾಂಟೇಜ್ ಕಲರ್ಸ್ ಗ್ರೂಪ್ ಮಾಡೋದ್ರಿಂದ, 3 ಕಲರ್ ಗ್ರೂಪ್. ಸೊ ಇದು ರೇರು ಆಗೋದು, ಯಾಕಂದ್ರೆ ಎಲ್ಲ ಟೈಮು ನೀವು ಎಲ್ಲೋ ಮೇಲೆ ಬೀಳತ್ತೀರ ಅಂತ ಗ್ಯಾರಂಟಿ ಇಲ್ಲ. ಇನ್ ಕೇಸ್ ಬಿದ್ರೆ ಇದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಈ ಬಿಸ್ನೆಸ್ ಅಲ್ಲಿ. ಮತ್ತೆ ಗೈಸ್ ಜೈಲ್ ಇದ್ರೇನು, ಜೈಲಿದೆ $500 ಕೊಟ್ಟು ಹೋಗ್ಬೇಕು. ಅದು ಪನಿಷ್ಮೆಂಟ್, ಏನಾದ್ರು ಒಫೆನ್ಸಸ್ ಏನಾದ್ರು ಆಯ್ತು ಅಂದ್ರೆ ಜೈಲಿಗೆ ಹಾಕ್ತಾರೆ. ಮತ್ತೆ ನೋಡಿ ಗೈಸ್, ನಮ್ ಇಂಡಿಯಾ ಇಲ್ಲೈತೆ. ಇಂಡಿಯಾನು ಬೇಕಾದ್ರು ಯಾವ್ದ್ರ ಮೇಲೆ ನಾವು ನಿಂತ್ಕೋತಿರೋ, ಬೇರೆಯವ್ರು ಬೈ ಮಾಡಿದ್ರೆ ನಾವು ಅದನ್ನ ಬೈ ಮಾಡಂಗಿಲ್ಲ ಆ ತರ. ಮತ್ತೆ ಎವ್ರಿ ಟೈಮು ಹಿಂಗ್ ರೌಂಡ್ ಹೊಡೆದು ಇಲ್ಲಿ ಬಂದು ಮತ್ತೆ ನಾವು ಸ್ಟಾರ್ಟ್ ಮಾಡೋವಾಗ ಇಲ್ಲಿ ಬ್ಯಾಂಕ್ ಅವರು ನಮ್ಗೆ ಎವ್ರಿ ಟೈಮ್ $1,500 ಕೊಡ್ತಾ ಇರ್ತಾರೆ ನಾವು ಹಿಂಗ್ ಹೋಗೋದಕ್ಕೆ. ಮತ್ತೆ ಇಲ್ಲಿರುತ್ತೆ ಏನಿದು, ಜೈಲ್ಗೆ ಹೋದ್ರೆ ಏನದು, ಇದು ಯಾವಾಗ ಬರೋದು ಹೇಳು? ಮತ್ತೆ ಊನು ಡೈಸ್ ಹಾಕ್ದಾಗ ಡೈಸ್ ಬರುತ್ತೆ ಊನು. ನೋಡಿ ಗೈಸ್,
ಈ ಊನು ಅಂತ ಈ ಊನು ಅಂತ ಬಂದ್ರೆ ಬರುತ್ತೆ. ಮತ್ತೆ ಎಷ್ಟ್ ನಂಬರ್ಗ್ ಹಾಕಿರ್ತೀರೋ ಅದು ಓದ್ಬೇಕು. ಇಲ್ಲಿ ನೋಡಿ ಇದು ಚಾನ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಅಂತ ಬಂದ್ರೆ ಇಲ್ಲಿ ಬಂದಾಗ 1 2 3 4 5 ನೀವು ಇಲ್ಲಿ ಬಂದಾಗ 5 ಹಾಕ್ಬಿಟ್ಟು ಊನೋಗ್ ಬಂದಿರ್ತೀರ. ಸೊ ಅವಾಗ ಊನೋ 5 ಇಲ್ಲಿ ಚೆಕ್ ಮಾಡ್ಬೇಕು. ಊನೋ ಎಲ್ಲಿದೆ? ಇಲ್ಲಿ ಊನೋ 5 ಏನಿದೆ? ಸ್ಕೂಲ್ ಅಂಡ್ ಮೆಡಿಕಲ್ ಫೀಸ್ $2,500. ಇದು ಸ್ಕೂಲ್ ಅಂಡ್ ಮೆಡಿಕಲ್ ಫೀಸ್ ನೀವು ಪೇ ಮಾಡಬೇಕು ಗೌರ್ಮೆಂಟ್ಗೆ 2,500. ಸೊ ಅದೇ ತರ ಇಲ್ಲಿ ಚಾನ್ಸ್ ಇದೆ. ಚಾನ್ಸ್ಗೆ ನೀವು ಫಾರ್ ಎಕ್ಸಾಂಪಲ್ 8 ಹಾಕಿ ಬಂದಿರ್ತೀರ. ಹಿಂಗಿದೆ 1 2 3 4 5 6 7 8 ಚಾನ್ಸ್ ಬಂದಿರ್ತೀರ. ಸೊ 8 ಚಾನ್ಸ್ ಎಲ್ಲಿದೆ? ಚಾನ್ಸ್ ಇಲ್ಲಿದೆ, ಇಲ್ಲೊಂದಿದೆ, ಇಲ್ಲೂ ಇದೆ. ಸೊ ಇಲ್ಲಿ 8 ಚಾನ್ಸು ಲೂಸ್ ಡ್ಯೂ ಟು ಫೈರ್ ಇನ್ ದ ಗೋಡೌನ್. ಸೊ 3,000 ಇಲ್ಲಿ ನಿಮ್ಗೆ ಲಾಸ್ ಆಯಿತು 3,000, ಅದನ್ನು ನೀವು ಬ್ಯಾಂಕಿಗೆ ಪೇ ಮಾಡಬೇಕು. ಸೊ ಆ ಥರ ಪ್ಲಸ್ ಮೈನಸ್ ಕೂಡ ಇದೆ. ಸಮ್ಟೈಮ್ಸ್ ಬ್ಯಾಂಕಿಂದನೂ ನಿಮಗೆ ಅಮೌಂಟ್ ತಗೊಳೋ ಥರ ಇರುತ್ತೆ, ಇಲ್ಲಾಂದರೆ ನೀವು ಬ್ಯಾಂಕಿಗೆ ಅಮೌಂಟ್ ಕೊಡೋ ಥರ ಇರ್ತದೆ ಚಾನ್ಸ್ ಮತ್ತು ಊನೋದಲ್ಲಿ. ಸೊ ಗೈಸ್ ತುಂಬಾ ಚೆನ್ನಾಗಿದೆ. ನೀವು ಬೈ ಮಾಡಿ, ಇಲ್ಲ ಲಿಂಕ್ ಕೇಳಿ, ನಾನು ಲಿಂಕ್ ಕಳಿಸ್ತೀನಿ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಈ ತರ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಬೈ ಮಾಡ್ಬೋದು. ತುಂಬಾ ತರ ಬಿಸ್ನೆಸ್ ಗೇಮ್ಸ್ ಇದೆ, ಬರೀ ಇದು ಇಂಟರ್ನ್ಯಾಷನಲ್ ಗೇಮ್ ತರ ಇಲ್ಲ, ಇನ್ನು ತುಂಬಾ ಇದೆ. ನೋಡಿದ್ಯೇನೋ ಬೇರೆ ಬೇರೆದೆಲ್ಲ? ಬೇರೆ ತರ ಇರ್ತದೆ. ಅಲ್ಲ, ಅದು ನೇಮ್ಸ್ ಗೊತ್ತಾ? ಯಾವ್ಯಾವ ತರ ನೇಮ್ಸ್ ನಮ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ನಾವೊಂದು ಬಿಸ್ನೆಸ್ ಗೇಮ್ ಫಸ್ಟ್ ಇದ್ರಿ, ಅದು ಕಳ್ದೋಯ್ತು ಅಂತ ಹೇಳ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಇದು ತಗೊಂಡ್ರಿ. ತುಂಬಾ ಚೆನ್ನಾಗಿದೆ ಇದು. ನೀವು ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರೋದು ನಾವು ತೋರಿಸ್ತಾ ಇರೋದು. ಇವಾಗ ನೆಕ್ಸ್ಟ್ ಗೈಸ್, ನಿಮ್ಗೆ ಈ ತರ ಗೇಮ್ಸ್ ದೆಲ್ಲ ಬೇಕು ಅಂದ್ರೆ ಹೇಳಿ ಗೈಸ್, ನಾವು ಹಂಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಮನೆ ಮಕ್ಕಳಿಗೆ ಆಡಿಸ್ಬೇಕು, ಯಾವ್ದು ಆಡಿಸ್ಬೇಕು? ಮನೆ ಮಕ್ಕಳಿಗೆ ಅಂತ ಅಲ್ಲ, ಎಲ್ಲ ಇದು ದೊಡ್ಡವರು ಆಡ್ಬೋದು ಗೈಸ್. ಎಷ್ಟೋ ಜನಕ್ಕೆ ಈ ಬಿಸ್ನೆಸ್ ಮೈಂಡ್ ಸೆಟ್ ಇರಲ್ಲ ಅಂತವ್ರು ಕುತ್ಕೊಂಡು ಆಡಿದ್ರೆ ಅವ್ರಿಗೂ ಸ್ವಲ್ಪ ಐಡಿಯಾ ಬರುತ್ತೆ ಬಿಸ್ನೆಸ್ ಮೈಂಡ್ ಸೆಟ್. ಇಲ್ಲ ಅಂದ್ರೆ ಸ್ಪೆಷಲಿ ಈಗಿನ ಜನರೇಷನ್ ಕಿಡ್ಸ್ಗೆ ಬಿಸ್ನೆಸ್ ನ ಕಲಿಸ್ಬೇಕು, ಸ್ಕೂಲಲ್ಲೆಲ್ಲ ಅದು ಹೇಳ್ಕೊಡಲ್ಲ ಅಂದ್ರೆ ಅಂತವ್ರಿಗೆ ಈ ತರ ಮನೇಲಿ ನೀವೇ ಈ ತರ ತಗೊಂಡೋಗಿ ಕೊಡಿ, ಗೇಮ್ಸ್ ಆಡಿಸಿ, ಅವ್ರ ಜೊತೆ ನೀವು ಕುತ್ಕೊಂಡು ಆಡಿ. ಅವಾಗ ಅವ್ರಿಗೂ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಬರುತ್ತೆ. ಹೆಂಗ್ ಪರ್ಚೇಸ್ ಮಾಡ್ತಾರೆ, ಹೆಂಗ್ ರೆಂಟ್ ತಗೋತಾರೆ, ಎಲ್ಲಿ ಹೆಂಗೆ ಏನೇನಿದೆ ಅನ್ನೋದು ಒಂದು ಐಡಿಯಾ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಇದು. ಇದೇ ಥರ ಗೇಮ್ಸ್ ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ಬೇಕು ಅಂದರೆ ಹೇಳಿ, ನಾವು ಇನ್ನೂ ರಿಸರ್ಚ್ ಮಾಡಿ ಒಳ್ಳೆ ಈ ಥರ ಗೇಮ್ಸ್ ತಗೊಬರ್ತೀರಿ, ನಿಮ್ಮ ಮುಂದೆ ತೋರಿಸ್ತೀವಿ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. 2 ಗೇಮ್ ತೋರಿಸಿದಿರಿ, ಅದು ಊನೋದು ನೋಡ್ಕೊ ಬನ್ರಿ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನು ತುಂಬಾ ತರ ಗೇಮ್ಸ್ ಇದೆ, ನಾವು ಎಕ್ಸ್ಪ್ಲೇನ್ ಮಾಡ್ತೀರಿ, ನೀವು ನೋಡ್ತಾ ಹೋಗಿ. ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಗೇಮ್ಸ್ ಅಂತ ಹೇಳ್ಬೋದು. ತುಂಬಾ ಫನ್ ಆಗೂ ಇರುತ್ತೆ. ಪ್ರಾಪರ್ಟಿ ಮೇಲೆ ಇದಾಗೋದು, ಊನೋ ಕಾರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೋಗಿ ತಗೊಂಡು ಬೈ ಮಾಡ್ಬಿಟ್ಟು ಚೆನ್ನಾಗಿ ಆಡಿ. ಓಕೆ ಗೈಸ್, ಬಾಯ್.